ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ಉಪಪ್ಲವ್ಯದಲ್ಲಿ ಸಂಜಯ ಮತ್ತು ಯುಧಿಷ್ಠಿರನ ಸಂವಾದ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜ ಧೃತರಾಷ್ಟ್ರನ ಮಾತನ್ನು ಕೇಳಿ ಸಂಜಯ ಪಾಂಡವರನ್ನ ಭೇಟಿಯಾಗೋದಕ್ಕೆ ಉಪಪ್ಲವಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಅವನು ಮೊದಲು ರಾಜ ಯುಧಿಷ್ಠಿರನಿಗೆ ನಮಸ್ಕಾರ ಮಾಡ್ತಾನೆ. ಆಮೇಲೆ ತುಂಬ ಸಂತೋಷವಾಗಿ ಅವನು ಹೇಳ್ತಾನೆ, ರಾಜನೇ, ಬಹಳ ಸೌಭಾಗ್ಯದ ವಿಷಯ, ಈ ದಿನ ನಿಮ್ಮ ಸಹಾಯಕರ ಜೊತೆ ನೀವು ಸಕುಶಲರಾಗಿ ಕಾಣ್ತಾ ಇದ್ದೀರಾ. ಅಂದರೆ ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ, ಒಳ್ಳೆ ರೀತಿಯಲ್ಲಿ ನಮಗೆ ನೋಡೋದಕ್ಕೆ ಕಾಣಿಸ್ತಾ ಇದ್ದೀರಾ. ರಾಜ ಧೃತರಾಷ್ಟ್ರನು ಕೂಡ ನಿಮ್ಮ ಕುಶಲತೆಯ ಬಗ್ಗೆ ಕೇಳಿದ್ದಾರೆ. ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು ಕೂಡ ಕುಶಲರಾಗಿದ್ದಾರೆ ತಾನೇ ಅಂತಂದ್ಬಿಟ್ಟು ಕೇಳ್ತಾನೆ. ಆಮೇಲೆ ಸತ್ಯವ್ರತದ ಆಚರಣೆಯನ್ನು ಮಾಡುವಂತಹ ವೀರ ಪತ್ನಿ ರಾಜಕುಮಾರಿ ದ್ರೌಪದಿ ಸಂತೋಷವಾಗಿದ್ದಾಳ ಅಂತಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ರಾಜ ಯುಧಿಷ್ಠಿರ ಹೇಳ್ತಾನೆ, ಸಂಜಯ, ನಿನಗೆ ಸ್ವಾಗತ. ನಿನ್ನನ್ನು ಭೇಟಿ ಮಾಡಿ ಈ ದಿನ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ನನ್ನ ತಮ್ಮಂದರ ಜೊತೆ ಇಲ್ಲಿ ಕುಶಲಪೂರ್ವಕವಾಗಿದ್ದೀನಿ. ನಮ್ಮ ಪಿತಾಮಹರಾದಂತಹ ಭೀಷ್ಮರ ಯೋಗಕ್ಷೇಮದ ಬಗ್ಗೆ ನೀನು ತಿಳಿಸು. ಅವರಿಗೆ ನಮ್ಮ ಮೇಲೆ ಮೊದಲಿನ ಹಾಗೆ ಸ್ನೇಹದ ಭಾವನೆ ಇದೆ ತಾನೆ? ತಮ್ಮ ಮಕ್ಕಳ ಸಹಿತ ರಾಜ ಧೃತರಾಷ್ಟ್ರ ಮತ್ತು ಮಹಾರಾಜ ಬಾಹ್ಲಿಕ ಇವರೆಲ್ಲ ಕ್ಷೇಮವಾಗಿದ್ದಾರಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಮೇಲೆ ಸೋಮದತ್ತ, ಭೂರಿಶ್ರವ, ಶಲ್ಯ ಮತ್ತು ಪುತ್ರನ ಸಹಿತ ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು, ಈ ಪ್ರಧಾನ ಧನುರ್ಧರರು ಕೂಡ ಕ್ಷೇಮವಾಗಿದ್ದಾರಲ್ವಾ ಅಂತಂದ್ಬಿಟ್ಟು ಕೇಳ್ತಾನೆ. ಆಮೇಲೆ ಭರತ ವಂಶದ ಹಿರಿಯ ವಯಸ್ಸಾದ ಸ್ತ್ರೀಯರು, ತಾಯಂದರು ಮತ್ತು ಸೊಸೆಗಳಿಗೆ ಯಾವುದೇ ಕಷ್ಟ ಇಲ್ಲ ತಾನೇ? ಅಡುಗೆ ಮಾಡುವಂತಹ ಸ್ತ್ರೀಯರು, ದಾಸಿಯರು, ಮಕ್ಕಳು, ಮೈದಂದರು, ತಂಗಿಯರು ಇವರೆಲ್ಲ ನಿಷ್ಕಪಟ ಭಾವದಿಂದ ಇದ್ದಾರಲ್ವಾ ಅಂತಂದ್ಬಿಟ್ಟು ಕೇಳ್ತಾನೆ. ರಾಜ ದುರ್ಯೋಧನ ಮೊದಲಿನ ಹಾಗೆ ಬ್ರಾಹ್ಮಣರ ಜೊತೆ ಯಥೋಚಿತವಾಗಿ ನಡ್ಕೊಳ್ತಾನ ಅಥವಾ ಇಲ್ವಾ? ಅಂದರೆ ರಾಜ್ಯ ಸಿಕ್ಬಿಟ್ಟಿದೆ ಅಂತ ಅವನಿಗೇನಾದರೂ ಅಹಂಕಾರ ಬಂದ್ಬಿಟ್ಟಿದ್ಯಾ, ಅಥವಾ ಬ್ರಾಹ್ಮಣರಿಗೆ ಅವನು ಗೌರವ ಕೊಡ್ತಾನ, ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಮತ್ತು ಬ್ರಾಹ್ಮಣರಿಗೆ ನಾನು ಕೆಲಸವನ್ನೆಲ್ಲ ಕೊಟ್ಟಿದ್ದೆ, ಅದನ್ನು ಕಿತ್ಕೊಂಡಿಲ್ಲ ತಾನೇ ಅವನು? ಯಾಕೆ ಅಂತಂದರೆ ಅವನು ಸ್ವಲ್ಪ ಕ್ರೂರ ಸ್ವಭಾವದವನಲ್ವಾ. ಸೊ ಬ್ರಾಹ್ಮಣರಿಗೆ ನಾನು ಕೆಲವೊಂದೆಲ್ಲ ಕೆಲಸ ಕೊಟ್ಟಿದ್ದೆ, ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಅವರನ್ನೆಲ್ಲ ಏನಾದರೂ ಬೀದಿ ಪಾಲ್ ಮಾಡಿಬಿಟ್ಟಿದ್ದಾನ, ಅವರಿಗೆಲ್ಲ ಹಿಂಸೆ ಕೊಡ್ತಾನ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಯಾವತ್ತಾದರೂ ಕೌರವರೆಲ್ಲ ಒಟ್ಟಾಗಿ ಸೇರಿ ಧೃತರಾಷ್ಟ್ರ ಮತ್ತು ದುರ್ಯೋಧನನ ಜೊತೆ ನನಗೆ ರಾಜ್ಯಭಾರವನ್ನು ಕೊಡೋದಕ್ಕೆ ಹೇಳ್ತಾರಾ? ಅಂದರೆ ಈಗ ದುರ್ಯೋಧನ ತಾನೇ ತುಂಬ ಹಠ ಮಾಡ್ತಾ ಇರೋದು, ನಾನು ಅವ್ರಿಗೆ ರಾಜ್ಯ ಕೊಡಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಕೌರವರು ಯಾರ್ಯಾರಿದ್ದಾರೋ ಅವರೆಲ್ಲ ಕೂತ್ಕೊಂಡು ದುರ್ಯೋಧನನಿಗೆ ಈ ರೀತಿ ಹೇಳಿದಾರಾ, ರಾಜ್ಯಭಾರವನ್ನು ಅವರು ಕೊಡು ಅಂತಂದ್ಬಿಟ್ಟು. ಆಮೇಲೆ ರಾಜ್ಯದಲ್ಲಿ ಲೂಟಿಕಾರರ ದಳವನ್ನು ನೋಡಿ ಯಾವತ್ತಾದರೂ ಅವರಿಗೆ ವೀರಾಗ್ರಣಿ ಅರ್ಜುನನ ನೆನಪಾಗುತ್ತಾ? ಅಂದರೆ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ದಾರಾ ಅಥವಾ ನಮ್ಮನ್ನು ನೆನಪಿಸ್ಕೊಳ್ತಾರಾ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅರ್ಜುನ ಒಂದೇ ಸರಿಗೆ 61 ಬಾಣಗಳನ್ನು ಬಿಡಬಲ್ಲ ಅವನು. ಭೀಮಸೇನ ಕೂಡ ಗದೆಯನ್ನು ಕೈಯಲ್ಲಿ ತಗೊಂಡಾಗ ಅವನನ್ನು ನೋಡಿ ಶತ್ರು ಸಮೂಹನೇ ನಡಗೋಗುತ್ತೆ. ಈ ರೀತಿ ಪರಾಕ್ರಮಿಯಾದ ಭೀಮನನ್ನು ಯಾವತ್ತಾದರೂ ಅವರು ಸ್ಮರಿಸ್ಕೊಳ್ತಾರಾ? ಮತ್ತು ಮಹಾಬಲಿ ಮತ್ತು ಅತುಲ ಪರಾಕ್ರಮಿ ಯಾರು? ನಕುಲ ಮತ್ತು ಸಹದೇವ, ಇವರನ್ನು ಅವರು ಮರ್ತೋಗಿಲ್ಲ ತಾನೇ? ಆಮೇಲೆ ಮಂದ ಬುದ್ಧಿ ಯಾರು? ದುರ್ಯೋಧನಾದಿಗಳು, ಅವರು ಕೆಟ್ಟ ವಿಚಾರದಿಂದ ಘೋಷಯಾತ್ರೆಗೋಸ್ಕರ ವನಕ್ಕೆ ಹೋದರು ಮತ್ತು ಯುದ್ಧದಲ್ಲಿ ಪರಾಜಿತರಾಗಿ ಶತ್ರುಗಳ ಬಂಧನದಲ್ಲಿದ್ದರು. ಆ ಸಮಯದಲ್ಲಿ ಭೀಮಸೇನ ಮತ್ತು ಅರ್ಜುನ ಇದ್ದಾರಲ್ಲ, ಇವರಿಬ್ಬರೇ ಅವನ ರಕ್ಷಣೆಯನ್ನು ಮಾಡಿದ್ರು. ಈ ಎಲ್ಲ ಮಾತು ಅವನಿಗೆ ನೆನಪಿಗೆ ಬರುತ್ತೋ ಇಲ್ವೋ? ಅಂದರೆ ನಾವು ಎಷ್ಟು ಸಹಾಯ ಮಾಡಿದ್ದೀವಿ ಅವನಿಗೆ, ಅದನ್ನು ನೆನೆಸ್ಕೊಳ್ತಾನೋ ಇಲ್ವೋ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಆಮೇಲೆ ಸಂಜಯ, ನಾವೇನಾದರೂ ದುರ್ಯೋಧನನನ್ನು ಸರ್ವತಾ ಸೋಲಿಸ್ಲಿಲ್ಲ ಅಂತಂದರೆ ಕೇವಲ ಒಂದೇ ಒಂದು ಸಾರಿ ಅವನಿಗೆ ಒಳ್ಳೆಯದನ್ನು ಮಾಡೋದ್ರಿಂದ ಅವನನ್ನು ವಶದಲ್ಲಿ ಇಡೋದು ಕಠಿಣ ಅಂತಲೇ ತಿಳಿಯತ್ತೆ. ಅಂದರೆ ಏನು? ಈಗ ಯಾವತ್ತೋ ನಾವು ಒಳ್ಳೇದು ಮಾಡಿದ್ವಿ ಅಂತಂದರೆ ಅದನ್ನು ನೆನೆಸ್ಕೊಂಡು ಅವ್ನು ನಮಗೆ ಸಹಾಯ ಮಾಡ್ತಾನೆ ಅಥವಾ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದನ್ನು ನಾವು ಅವನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಅವನನ್ನು ಗೆದ್ದು ಅಥವಾ ಅವನನ್ನು ಸೋಲ್ಸೇ ನಾವು ಪಡ್ಕೋಬೇಕು ಅಂತ ಅನಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಅವರ ಬಗ್ಗೆ
ವಿಷಯ ತಿಳ್ಕೋಬೇಕು, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೋಬೇಕಲ್ವಾ. ಅದಕ್ಕೋಸ್ಕರ ನಮ್ಮನ್ನು ನೆನೆಸ್ಕೊಳ್ತಾರ ಅಥವಾ ನಮಗಿಷ್ಟೆಲ್ಲ ಮಾಡಿಬಿಟ್ಟು ಅವ್ರು ಆರಾಮಾಗಿದ್ದಾರಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಅಂದರೆ ಅವರು ನಮ್ಮನ್ನು ನೆನೆಸ್ಕೊಳ್ತಾರ ಇಲ್ವಾ ಅಂತಂದ್ಬಿಟ್ಟು ಇವ್ನು ತಿಳ್ಕೋಬೇಕು. ಅದಕ್ಕೆ ಸಂಜಯ ಹೇಳ್ತಾನೆ, ಪಾಂಡುನಂದನನೇ, ನೀವು ಏನನ್ನು ಹೇಳ್ತಾ ಇದ್ದೀರೋ ಅದೆಲ್ಲ ಸರಿಯಾಗೇ ಇದೆ. ಯಾರ ಯೋಗಕ್ಷೇಮದ ಬಗ್ಗೆ ನೀವು ಕೇಳಿದಿರೋ ಆ ಎಲ್ಲ ಗುರುಶ್ರೇಷ್ಠರು ಕೂಡ ಆನಂದವಾಗಿದ್ದಾರೆ. ದುರ್ಯೋಧನನಂತೂ ಶತ್ರುಗಳಿಗೆ ದಾನ ಮಾಡ್ತಾನೆ ಅಂತಂದಮೇಲೆ, ಅಂದರೆ ಶತ್ರುಗಳಿಗೆ ದಾನ ಮಾಡ್ತಾನೆ ಅಂತಂದಮೇಲೆ ಬ್ರಾಹ್ಮಣರಿಗೆ ಕೊಟ್ಟಿರುವಂಥ ಕೆಲಸವನ್ನು ಯಾಕೆ ಕಿತ್ಕೊಳ್ತಾನೆ? ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ನಿಮ್ಮ ಜೊತೆ ದ್ವೇಷ ಮಾಡೋದಕ್ಕೆ ಆಜ್ಞೆಯನ್ನು ಕೊಡೋದಿಲ್ಲ, ನಿಮ್ಗೆ ಒಳ್ಳೇದೇ ಮಾಡಲಿ ಅಂತ ಹೇಳ್ತಾರೆ, ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತಲೇ ಹೇಳ್ತಾರೆ ಹೊರತು ನಿಮ್ಮನ್ನು ದ್ವೇಷಿಸೋ ಹಾಗೆ ಅವ್ರು ಹೇಳ್ಕೊಡೋದಿಲ್ಲ. ಅವರಂತೂ ಅವರು ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳಿ ಮನಸ್ಸಲ್ಲೇ ಬಹಳ ಸಂತಪ್ತರಾಗ್ತಾರೆ. ಅಂದರೆ ಅವರಿಗೆ ತುಂಬ ಯೋಚನೆ ಆಗ್ಬಿಡುತ್ತೆ. ಕಾರಣ ಏನಪ್ಪ ಅಂತಂದರೆ, ತಮ್ಮಲ್ಲಿಗೆ ಬಂದಂತಹ ಬ್ರಾಹ್ಮಣರ ಮುಖದಿಂದ ಮತ್ತೆ ಮತ್ತೆ ಕೇಳ್ತಾರೆ, ಏನು ಅಂತ, ಮಿತ್ರದ್ರೋಹ ಇದೆಯಲ್ಲ ಅದು ಎಲ್ಲ ಪಾತಕಗಳಿಗಿಂತ ದೊಡ್ಡ ಪಾಪ ಅಂತಂದ್ಬಿಟ್ಟು ಅವರು ಕೇಳ್ತಾ ಇರ್ತಾರಲ್ವ. ಅದಕ್ಕೋಸ್ಕರ ನೀವು ಅವರಿಗೆ ದ್ರೋಹ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ. ಯುದ್ಧದ ಚರ್ಚೆ ಆಗುತ್ತಲ್ಲ, ಆಗ ರಾಜ ಧೃತರಾಷ್ಟ್ರ ವೀರಾಗ್ರಣಿ ಅರ್ಜುನ, ಗದಾಧಾರಿ ಭೀಮ ಮತ್ತು ರಣಧೀರರಾದಂಥ ನಕುಲ ಸಹದೇವನನ್ನು ಸದಾ ಸ್ಮರಿಸ್ಕೊಳ್ತಾರೆ. ನೋಡಿ, ಇಲ್ಲಿ ಅವನು ಸಮಯ ಸಂದರ್ಭಕ್ಕೆ ತಕ್ಕಂಗೆ ಮಾತಾಡು ಅಂತ ಹೇಳಿರ್ತಾನಲ್ಲ, ಅದಕ್ಕೋಸ್ಕರ ಇಲ್ಲಿ ಅವರು ನಿಮ್ಮನ್ನೆಲ್ಲ ನೆನೆಸ್ಕೊಳ್ತಾರೆ ಅಂತಲೇ ಹೇಳ್ತಾ ಇದ್ದಾನೆ. ಆಮೇಲೆ, ಅಜಾತ ಶತ್ರುವೇ, ಈಗ ನೀವೇ ನಿಮ್ಮ ಬುದ್ಧಿಯಿಂದ ವಿಚಾರ ಮಾಡಿ ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕಬೇಕು. ಅದರಿಂದ ಏನಾಗಬೇಕು, ಕೌರವರು, ಪಾಂಡವರು ಮತ್ತು ಸೃಂಜಯ ವಂಶಿಗಳಿಗೆ ಸುಖ ಸಿಗಬೇಕು. ಆ ರೀತಿ ನೀವೇನಾದರೂ ಒಂದು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಬೇಕು. ಇಲ್ಲಿ ಉಪಸ್ಥಿತರಾಗಿರುವಂಥ ರಾಜರನ್ನು ಕರೀರಿ, ನಿಮ್ಮ ಮಂತ್ರಿಗಳು ಮತ್ತು ಮಕ್ಕಳನ್ನು ಜೊತೆಯಲ್ಲಿ ಕೂರಿಸ್ಕೊಳ್ಳಿ. ಆಮೇಲೆ ನಿಮ್ಮ ಚಿಕ್ಕಪ್ಪ ಧೃತರಾಷ್ಟ್ರ ನನಗೆ ಹೇಳಿ ಕಳಿಸಿರುವಂಥ ಸಂದೇಶವನ್ನು ಅವರಿಗೆ ಹೇಳಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತ್ಕೊಳ್ಳಿ. ಆಗ ಧೃತರಾಷ್ಟ್ರ ಏನು ಹೇಳಿದನೋ ಆ ವಿಷಯವನ್ನು ಅವರಿಗೆಲ್ಲರಿಗೂ ಕೂಡ ತಿಳಿಸಿ ಅಂತಂದ್ಬಿಟ್ಟು ಸಂಜಯ ಹೇಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.